ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ಭೂಗತ ಎಲ್ಪಿಜಿ ಸಂಗ್ರಹಣಾ ಸ್ಥಾವರ ನಿರ್ಮಾಣ. ದೇಶದಲ್ಲೇ ಅತಿದೊಡ್ಡ ಭೂಗತ ಎಲ್ಪಿಜಿ ಸಂಗ್ರಹಣಾ ಸ್ಥಾವರ. ಭೂಗತ ಸುರಂಗ ಸ್ಥಾವರಕ್ಕೆ ಮಂಗಳೂರಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಜನರಿಗೆ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಮಾಡಲಾಗ್ತಿದೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಜನವಸತಿ ಪ್ರದೇಶದ ಸಮೀಪದಲ್ಲೇ ನಿರ್ಮಾಣದಿಂದ ಆತಂಕ ಮನೆ ಮಾಡಿದೆ. ಭೂಮಿಯ ಅಡಿ 80,000 ಮೆಟ್ರಿಕ್ ಟನ್ ಎಲ್ಪಿಜಿ ಶೇಖರಿಸುವಂತ ಯೋಜನೆ ಇದು. ಸುರಂಗದಲ್ಲಿ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣೆ. ಮಂಗಳೂರು ಸಮೀಪದ ಜೋಕಟ್ಟಿಯಲ್ಲಿ ಕಾಮಗಾರಿ ಪೂರ್ಣ ಆಗಿದೆ. ಕಾಮಗಾರಿ ಪೂರ್ಣಗೊಂಡಂತ ಬೆನ್ನಲ್ಲೇ ಯೋಜನೆಗೆ ಇದೀಗ ಭಾರಿ ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ಅಂದರೆ ಅಲ್ಲೇ ಸ್ಥಳೀಯರು ಕೂಡ ಇದ್ದಾರೆ, ಸಾರ್ವಜನಿಕ ವಲಯ. ಸೊ ಇಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವ್ರ ಪ್ರಶ್ನೆ. ಜೊತೆಗೆ ಯಾರ ಗಮನಕ್ಕೂ ಕೂಡ ತಂದಿಲ್ಲ, ಇದರ ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ಭೂಗತ ಸುರಂಗ ಸ್ಥಾವರಕ್ಕೆ ಭಾರಿ ವಿರೋಧ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಇದರಿಂದ ಈಗ ಆಲ್ರೆಡಿ ಅಲ್ಲಿ ಎಲ್ಲವೂ ಪ್ರಾರಂಭ ಆಗೋಗಿದೆ, ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಈಗ ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಮಂಗಳೂರಿನಲ್ಲಿ ಭೂಗತ LPG ಸಂಗ್ರಹಣಾ ಸ್ಥಾವರ. ಇದು ದೇಶದಲ್ಲಿ ಅತಿ ದೊಡ್ಡ ಭೂಗತ LPG ಸಂಗ್ರಹಣಾ ಸ್ಥಾವರ ಅಂತ ಕೂಡ ಇದನ್ನು ಕರೆಯಲಾಗ್ತಾ ಇದೆ. ಆದರೆ ಸಾರ್ವಜನಿಕರು ಇದು ನಮ್ಮ ಗಮನಕ್ಕೆ ತಂದಿಲ್ಲ, ನಮ್ಮ ಪರ್ಮಿಷನ್ ಇಲ್ಲ, ಯಾರ ಗಮನಕ್ಕೂ ತರದೆ ಇದು ಮಾಡಿ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ಜ್ವಾಲಾಮುಖಿಯಡಿ ಕುಳಿತುಕೊಂಡಂತಿದೆ. ಇದು ಜನವಸತಿ ಪ್ರದೇಶದಿಂದ ದೂರದಲ್ಲಿ ಮಾಡಬೇಕಾದಂಥ ಯೋಜನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹೊಣೆ ಯಾರು? ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. LPG ಸ್ಥಾವರ ನಿರ್ಮಿಸುವಾಗ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದಿಲ್ಲ, ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಯಾವುದೇ ಮಾಹಿತಿ ನೀಡಿಲ್ಲ. ಸ್ಥಾವರದ 1.5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಜನವಸತಿ ಪ್ರದೇಶ ಇದೆ. TV5ಗೆ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಜೋಕಟ್ಟೆ ಸಮೀಪದಲ್ಲಿ ದೇಶದಲ್ಲೇ ಅತಿ ದೊಡ್ಡ ಭೂಗತ LPG ಸ್ಥಾವರ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ನಿರ್ಮಾಣದ ಬಗ್ಗೆ ಒಂದಿಷ್ಟು ಅಪಸ್ವರಗಳು ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಒಂದು LPG ಸ್ಥಾವರವನ್ನು ನಿರ್ಮಾಣ ಮಾಡುವ ಸಂದರ್ಭ ಅಂದರೆ ಒಂದಲ್ಲ ಎರಡಲ್ಲ, ಸುಮಾರು 80,000 ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದಿರುವಂಥ LPGಯನ್ನು ಸೇವ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಸ್ಥಾವರ ಇದು. ಇಂಥ ದೊಡ್ಡ ಸ್ಥಾವರವನ್ನು ಜನವಸತಿ ಪ್ರದೇಶಕ್ಕೆ ಸಮೀಪವಾಗಿ ನಿರ್ಮಾಣ ಮಾಡಲಾಗಿದೆ. ಯಾವುದೇ ರೀತಿಯ ಪಬ್ಲಿಕ್ ಹಿಯರಿಂಗನ್ನು ಮಾಡದೆ ಏನು ಸುರಕ್ಷತಾ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು, ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿದ್ದನ್ನು ಮಾಡಲಾಗಿದೆ ಅನ್ನೋಂಥ ಆರೋಪ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಮುನೀರ್ ಕಾಟಿಪಳ್ಳ ಅವರಿದ್ದಾರೆ. ಅವರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಷ್ಟು ದೊಡ್ಡ ಯೋಜನೆಯನ್ನು ಮಾಡುವ ಸಂದರ್ಭ ಜನಾಭಿಪ್ರಾಯವನ್ನು ಪಡೆಯದೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರ್? ಇದರಿಂದ ಆಗುವಂಥ ಅಪಾಯಗಳು ಏನು? ಇಲ್ಲ, ನಮಗೆ ಇದರ ಬಗ್ಗೆ ಭಾಳ ಆಕ್ಷೇಪಗಳಿದೆ. ಇಲ್ಲಿ ಯಾವುದೇ ಇಂಥ ಯೋಜನೆಗಳು ಬರುವಾಗಲೂ ಕೂಡ ಜನರ ಕಣ್ಣಿಗೆ ಮಣ್ಣರಿಚೆ ಮಾಡ್ತಾರೆ. ಜನ ಕೆಲವು ಸಂದರ್ಭದಲ್ಲಂತೂ ನೇಮ್ ಶೇಕಿಗೆ ನಿಯಮಗಳನ್ನು ಪಾಲಿಸಲಿಕ್ಕೆ ಬೇಕಾಗಿ ಪಬ್ಲಿಕ್ ಹಿಯರಿಂಗ್ಗಳನ್ನು ಮಾಡಿ ಜನರ ಆಕ್ಷೇಪಣೆಯನ್ನು ಕೇಳಿದ ರೀತಿಯಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ರು. ಈಗ 3ನೇ ಸ್ಥಾವರ ಏನಿದೆ LPG ಸ್ಟೋರೇಜ್, ಇದು ದೇಶದಲ್ಲೇ ಅತ್ಯಂತ ದೊಡ್ಡದು ಮತ್ತು 2ನೇದು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟು ಯಾವುದೇ ಪಬ್ಲಿಕ್ ಹಿಯರಿಂಗ್ ಇಲ್ಲ, ಸ್ಥಳೀಯ ಪಂಚಾಯತ್ಗೂ ಮಾಹಿತಿ ಇಲ್ಲ, ಕಾರ್ಪೊರೇಷನ್ಗೂ ಮಾಹಿತಿ ಇಲ್ಲ, ಜನಪ್ರತಿನಿಧಿ MLA MPಗಳಿಗೆ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಯಾರಿಗೂ ಕೂಡ ಈ ವಿಷಯಗಳು ಗೊತ್ತಿಲ್ಲದೆ ತೀರಾ ಗುಪ್ತವಾಗಿ ಗುಟ್ಟಿನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಬಗ್ಗೆ ನಿಮಗೆ ಆಕ್ಷೇಪ ಇರುವಂಥದ್ದು. ಆಕ್ಷೇಪ ನಮಗೆ 2-3 ಕಾರಣಕ್ಕೆ ಇದೆ. ಒಂದು, ಪಬ್ಲಿಕ್ ಹಿಯರಿಂಗ್ ಮಾಡಬೇಕಿತ್ತು ಅನ್ನುವಂಥದ್ದು ಒಂದು, ಅದನ್ನು ಮಾಡದೆ ನೀವು ಹೇಗೆ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆ. ಮತ್ತು ಇನ್ನೊಂದು ಭಾಳ ಪ್ರಧಾನವಾಗಿ, ನೀವು ಇಲ್ಲಿ ಭೂಮಿಯನ್ನು ಜನರಿಂದ ಸ್ವಾಧೀನ ಮಾಡ್ಕೊಂಡಿರೋದೇ ಅಭಿವೃದ್ಧಿ ಮತ್ತು ಉದ್ಯೋಗ ಅನ್ನುವಂಥ ನಿಟ್ಟಿನಲ್ಲಿ MRPL SEZ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಿದ್ದೀರಿ. ಈಗ ಅಭಿವೃದ್ಧಿ ಮತ್ತು ಉದ್ಯೋಗ ಎಲ್ಲಿದೆ? ಇದು ಯಾವ ಅಭಿವೃದ್ಧಿ? ಇಲ್ಲಿ ಮೊದಲೇ ಇತ್ತು ಅತ್ಯಂತ ಸಮೃದ್ಧವಾದಂಥ ನಮ್ಮ ಭೂಮಿ ಇದು ತುಳುನಾಡಿದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಜನರ ಅಭಿವೃದ್ಧಿಗೆ ಪೂರಕವಾದಂಥ ಜನರ ಬದುಕನ್ನು ಹಸನಾಗಿಸುವಂಥ ಯಾವ ಯೋಜನೆಗಳನ್ನು ನೀವು ತರಲಿಲ್ಲ. ಈಗ ಅದರ ಜೊತೆಲಿ ಇಂಥದ್ದನ್ನು ತರ್ತಾ ಇದ್ದೀರಿ. ಇದು 3ನೇ ಯೋಜನೆ. ಮೊದಲು ಪಾದೂರ ಆಯಿತು, ಆಮೇಲೆ ಪೆರ್ಮುದೆ ಆಯಿತು, ಈಗ ಇದು. ಅದೆರಡರಲ್ಲಿ ಕೂಡ ಕ್ರೂಡ್ ಆಯಿಲ್ಗಳನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಈಗ LPG ಸುರಂಗ 1-1.5 ಕಿಲೋಮೀಟರ್ ಉದ್ದಕ್ಕೆ ಚಾಚಿಕೊಂಡಿದೆ. ಅಂದರೆ ಜನರ ಮನೆಯ ಅಡಿಭಾಗಕ್ಕೂ ಅದು ಬಂದಿರ್ಬೋದು. ಯಾಕೆಂದರೆ 1-1.5 ಕಿಲೋಮೀಟ್ರು ಸುತ್ತಳತೆಯಲ್ಲಿ ಬೇಕಾದಷ್ಟು ದಟ್ಟ ಜನವಸತಿ ಇದೆ. ಮಂಗಳೂರು ನಗರ ಪಾಲಿಕೆ ಎಲ್ಲಿ ಎಂಡ್ ಆಗ್ತದೋ ಅಲ್ಲಿಂದ ಇವರ ಬೌಂಡ್ರಿ ಆರಂಭ ಆಗುತ್ತೆ. ಈಗ ಕೆಲವೊಂದಿಷ್ಟು ಯೋಜನೆಗಳು ಬಂದ ಸಂದರ್ಭ ಅತಿ ದೊಡ್ಡ ಯೋಜನೆ ಅನ್ನುವಂಥ ಹಿರಿಮೆಯ ಜೊತೆಗೆ ಈ ಅಪಾಯಗಳನ್ನೆಲ್ಲೋ ಒಂದು ಕಡೆ ನಾವು ಮರಿತಾ ಇದ್ದೀವಾ ಅನ್ನುವಂಥ ನೋಡಿ, ನಮ್ಮಲ್ಲಿ ಜನರನ್ನು ಭ್ರಮೆಗೊಡ್ಡುವಂಥ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೀತಾ ಇದೆ. ನಮ್ಮಲ್ಲಿ ಬಂದದ್ದೆಲ್ಲವೂ ಕೂಡ ಮಾಲ್ಗಳಿಂದ ಹಿಡಿದು ಇಂಥ ಪ್ರಾಜೆಕ್ಟ್ಗಳೆಲ್ಲವೂ ಕೂಡ ಬೃಹತ್ ಆರ್ಬಾರ್ ಅಂತ ಹೇಳಿದರು. ಈಗ ಅದು ಕೂಡ ಯಾರೋ ಖಾಸಗಿಯವರ ಪಾಲಾಯಿತು. ಅಲ್ಲಿ ಉದ್ಯೋಗಗಳಿಲ್ಲ.
ಇನ್ನೇನೋ ಇದು ನಮ್ಮ ತೈಲಾಗಾರ ಬಂದಾಗಲೂ ಕೂಡ MRPL ದೇಶದಲ್ಲೇ ಭಾಳ ದೊಡ್ಡ ಯೂನಿಟ್ ಅಂತ ಹೇಳಿದರು. ನಮಗೆ ಮಾಲಿನ್ಯ, ನಮ್ಮ ಜಲಮೂಲಗಳನ್ನು ಹಾಳು ಮಾಡಿದ್ದು, ನದಿಗಳನ್ನು ಹಾಳು ಮಾಡಿದ್ದು, ಉದ್ಯೋಗ ನಷ್ಟ ಮಾಡಿದ್ದು, ಸುತ್ತಲದ ಪರಿಸರವನ್ನು ಹಾಳು ಮಾಡಿದ್ದು ಬಿಟ್ಟರೆ ಉದ್ಯೋಗಗಳನ್ನು ಕೊಡಲಿಲ್ಲ. ಇದರಲ್ಲಿ ಉದ್ಯೋಗವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಅದರ ಬದಲಿಗೆ ನಾವು ಜ್ವಾಲಾಮುಖಿಯ ಮೇಲೆ ಕೂತ ಹಾಗೆ. ಮಂಗಳೂರಿನಲ್ಲಿ ಈಗಾಗಲೇ 11 ಅತ್ಯಂತ ಅಪಾಯಕಾರಿ ರೆಡ್ ಝೋನ್ನಲ್ಲಿರುವಂಥ ಕೈಗಾರಿಕೆಗಳಿದೆ ಅಂತ ಸರ್ಕಾರದ ವರದಿಯಲ್ಲೇ ಇದೆ. ಅಂಥದ್ರ ಜೊತೆಯಲ್ಲಿ ಇದು ಇನ್ನಷ್ಟು ಅತೀ ಸೂಕ್ಷ್ಮವಾದಂಥ ಭದ್ರತೆ ಮತ್ತು ಸೇಫ್ಟಿ ಇದಕ್ಕೆ ಸಂಬಂಧಪಟ್ಟು, ಪರಿಸರಕ್ಕೆ ಸಂಬಂಧಪಟ್ಟು ಅತ್ಯಂತ ಸೂಕ್ಷ್ಮವಾದದನ್ನು ತಂದು ನಮ್ಮ ಮಧ್ಯೆ ಹಾಕಿದ್ದಾರೆ. ಇದರ ಬಗ್ಗೆ ಜನ ಎಚ್ಚೆತ್ತುಕೊಳ್ಬೇಕು. ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಮುನೀರ್ ಕಾಟಿಪಾಳ್ರವರ ಮಾತು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.